ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಇವತ್ತಿನ ಈ ವಿಡಿಯೋದಲ್ಲಿ ಪೋಸ್ಟ್ ಆಫೀಸಲ್ಲಿ ಇರುವಂತಹ ಒಂದು ಜಾಬ್ ಬಗ್ಗೆ, ಡ್ರೈವರ್ ಜಾಬ್ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ. ನೀವೇನಾದರೂ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದರೆ, ನೀವೇನಾದರೂ ಡ್ರೈವಿಂಗ್ ಫೀಲ್ಡಲ್ಲಿ ಇದ್ದು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಹಾಗೆ ಈ ಒಂದು ಜಾಬ್ಗೆ ಕ್ವಾಲಿಫಿಕೇಷನ್ ಏನಿರಬೇಕು, ಹಾಗೆ ನಿಮಗೆ ಅರ್ಹತೆಗಳು ಏನಿರಬೇಕು ಮತ್ತು ಹೇಗೆ ನೀವು ಅಪ್ಲಿಕೇಶನ್ನ ಹಾಕಬೇಕು, ಈ ಪ್ರತಿಯೊಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ, ಹಾಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗುತ್ತೆ. ಓಕೆ ಫ್ರೆಂಡ್ಸ್, ತಡ ಮಾಡದೆ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಗೇನಾದರೂ ಬೇಸಿಕ್ಕಿಂದ ಇಂಗ್ಲೀಷ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬೇಸಿಕ್ಕಿಂದ ಇಂಗ್ಲೀಷ್ ಕಲಿಬೇಕು ಅಂತ ಇದ್ದರೆ ಆ ವೀಡಿಯೋಸ್ನ ನೋಡಿ. ಹಾಗೆ ನಿಮಗೆ ಗೃಹಲಕ್ಷ್ಮಿ ಅಪ್ಡೇಟ್ ಆಗಿರ್ಬೋದು ಮತ್ತು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ದಯವಿಟ್ಟು ಆ ಎಲ್ಲ ವೀಡಿಯೋಸ್ನು ನೋಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ತಡ ಮಾಡದೆ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಚೆ ಇಲಾಖೆಯಿಂದ ಕರ್ನಾಟಕದೆಲ್ಲೆಡೆ ವಿವಿಧ ವಿಭಾಗಗಳಲ್ಲಿ ಖಾಲಿ ಇರುವ ಸ್ಟಾಫ್ ಕಾರ್ ಡ್ರೈವರ್ ಹುದ್ದೆಗಳ ಭರ್ತಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ನಿಮಗೆ ಇಲ್ಲಿ ಈ ಒಂದು ಡ್ರೈವಿಂಗ್ ಜಾಬ್ಗೆ ಅಂಚೆ ಕಚೇರಿಯಲ್ಲಿರುವಂಥ ಪೋಸ್ಟ್ ಆಫೀಸಲ್ಲಿರುವಂತಹ ಡ್ರೈವರ್ ಜಾಬ್ಗೆ ನಿಮಗೆ ಇಲ್ಲಿ ಅರ್ಜಿನ ಕರೆದಿದ್ದಾರೆ. ನೀವು ಇನ್ನು ಎಲ್ಲಿ ಹುದ್ದೆ ಹೆಸರು ಬಂದುಬಿಟ್ಟು ಸ್ಟಾಫ್ ಕಾರ್ ಡ್ರೈವರ್, ಕರ್ತವ್ಯ ಸ್ಥಳ ಬಂದುಬಿಟ್ಟು ನೀವು ಎಲ್ಲಿ ಆಯ್ಕೆ ಆಗ್ತೀರಾ ಅಂತ, ಯಾವ ಸ್ಥಳಗಳಲ್ಲಿ ಈ ಒಂದು ಜಾಬ್ ಖಾಲಿ ಇದೆ ಅಂತ ನೋಡೋದಾದರೆ ಚಿಕ್ಕೋಡಿ, ಕಲಬುರ್ಗಿ, ಹಾವೇರಿ, ಕಾರವಾರ, MMS ಬೆಂಗಳೂರು, ಮಂಡ್ಯ, MMS ಮೈಸೂರು, ಪುತ್ತೂರು, ಶಿವಮೊಗ್ಗ, ಉಡುಪಿ ಹಾಗೂ ಕೋಲಾರ, ಈ ಒಂದು ಡಿವಿಷನ್ಗಳಲ್ಲಿ ಈ ಒಂದು ಹುದ್ದೆಗಳು ಖಾಲಿ ಇದೆ. ನಾನಿವಾಗ ಹೇಳಿದ್ನಲ್ಲ, ಈ ಒಂದು ಡಿವಿಷನ್ಗಳಲ್ಲಿ ಹುದ್ದೆಗಳು ಖಾಲಿ ಇದೆ. ಯಾವ್ಯಾವ ಎಷ್ಟು ವೇಕೆನ್ಸೀಸ್ ಖಾಲಿ ಇದೆ ಅಂತ ನೀವು ಇಲ್ಲಿ ನೋಡೋದಾದರೆ, ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 27 ಹುದ್ದೆಗಳು ಖಾಲಿ ಇದೆ. ಆ 27 ಹುದ್ದೆಗಳು ಯಾವ್ಯಾವ ಡಿವಿಷನ್ಗೆ ಎಷ್ಟೆಷ್ಟು ಅಂತ ಹುದ್ದೆಗಳನ್ನು ಹಂಚಿಕೆ ಮಾಡಿದ್ದಾರೆ ನೀವಿಲ್ಲಿ ನೋಡೋದಾದರೆ, ಚಿಕ್ಕೋಡಿನಲ್ಲಿ 1 ಹುದ್ದೆ ಖಾಲಿ ಇದೆ, ಹಾಗೆ ಕಲಬುರ್ಗಿನಲ್ಲಿ 1 ಖಾಲಿ ಇದೆ, ಮತ್ತು ಹಾವೇರಿನಲ್ಲಿ 1 ಹುದ್ದೆ ಖಾಲಿ ಇದೆ, ಕಾರವಾರದಲ್ಲಿ 1, MMS ಬೆಂಗಳೂರು ಇಲ್ಲಿ 15 ಹುದ್ದೆಗಳು ಖಾಲಿ ಇದೆ, ಮಂಡ್ಯ 1, MMS ಮೈಸೂರು ಇದರಲ್ಲಿ 1, ಪುತ್ತೂರು 1, ಶಿವಮೊಗ್ಗ 1, ಉಡುಪಿ 1, ಕೋಲಾರ 1. ಈ ಒಂದು ಜಾಬ್ಗಳು ಏನು ಹಂಚಿಕೆ ಆಗಿದೆ, ಯಾವ್ಯಾವ ಡಿವಿಷನ್ಗಳಲ್ಲಿ ಎಷ್ಟೆಷ್ಟು ಜಾಬ್ಗಳು ಖಾಲಿ ಇದೆ ಅಂತ ನಾನು ಹೇಳಿದ್ದೀನಲ್ವ. ನೀವು ಯಾವ್ಯಾವ ಡಿವಿಷನಲ್ಲಿ ಹಾಕಬೇಕು ಅಂತ ಇರ್ತೀರಾ, ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದೀರಾ, ನಾನು ಹೇಳಿದ್ನಲ್ವ, ಈ ಒಂದು ಹುದ್ದೆಗಳ ಸಂಖ್ಯೆಯನ್ನು ನೀವು ಇಟ್ಕೊಂಡು ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಹಾಗಾದರೆ ಈ ಒಂದು ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಏನಿರಬೇಕು, ನೀವು ಏನು ಓದಿರಬೇಕು, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ನೋಡೋದಾದರೆ 10ನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು, ಲಘು ಹಾಗೂ ಭಾರಿ ವಾಹನಗಳ ಚಾಲನಾ ಪರವಾನಗಿ ಹೊಂದಿರಬೇಕು, ಲಘು ಹಾಗೂ ಭಾರಿ ವಾಹನಗಳ ಚಾಲನೆಯಲ್ಲಿ 3 ವರ್ಷಗಳ ಅನುಭವ ಹೊಂದಿರಬೇಕು, ಮೋಟಾರ್ ಮೆಕ್ಯಾನಿಸಮ್ ಜ್ಞಾನ ಹೊಂದಿರಬೇಕು. ನೀವು 10ನಲ್ಲಿ ಪಾಸಾಗಿರಬೇಕು, ಮತ್ತು ಲಘು ಹಾಗೂ ಭಾರಿ ವಾಹನ ಅಂದರೆ ಚಿಕ್ಕ ವೆಹಿಕಲ್ಸ್ ಮತ್ತು ದೊಡ್ಡ ವೆಹಿಕಲ್ಸ್ಗಳನ್ನು ನೀವು ಓಡಿಸ್ತೀರಾ ಅನ್ನೋದಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಹಾಗೆ ನಿಮಗೆ ಡ್ರೈವಿಂಗ್ ಓಡಿಸೋದಕ್ಕೂ ಕೂಡ ಬರ್ತಾ ಇರಬೇಕು. ಲಘು ಹಾಗೂ ಭಾರಿ ವಾಹನಗಳ ಚಾಲನೆಯಲ್ಲಿ 3 ವರ್ಷಗಳ ಅನುಭವ ಹೊಂದಿರಬೇಕು. ನಿಮಗೆ ಏನಿಲ್ಲ ಅಂದ್ರೂ ಮಿನಿಮಮ್ 3 ವರ್ಷ ಅನುಭವ ಇರಲೇಬೇಕು. ದೊಡ್ಡ ವಾಹನಗಳು ಮತ್ತು ಚಿಕ್ಕ ವಾಹನಗಳನ್ನು ಓಡಿಸೋದ್ರಲ್ಲಿ 3 ವರ್ಷ ನಿಮಗೆ ಅನುಭವನ ಹೊಂದಿರಬೇಕು, ಮತ್ತು ಮೋಟಾರ್ ಮೆಕ್ಯಾನಿಸಮ್ ಜ್ಞಾನ ಹೊಂದಿರಬೇಕು. ನೀವು ಏನು ಮೆಕ್ಯಾನಿಕ್ ಮಾಡೋದಕ್ಕೆ ಒಂಚೂರು ಬರ್ತಾ ಇರಬೇಕು. ಏಕೆಂದರೆ ಗಾಡಿಗಳು ಏನಾದರೂ ಒಂಚೂರು ಕೆಟ್ಟು ನಿಂತ್ಕೊಂಡು ಅಂದರೆ ಅದನ್ನು ನೀವು ರೆಡಿ ಮಾಡುವಂತಹ ಒಂದು ಕೆಪ್ಯಾಸಿಟಿನ ನೀವಿಲ್ಲಿ ಹೊಂದಿರಬೇಕಾಗಿರುತ್ತೆ. ಇದಿಷ್ಟು ನಿಮಗೆ ಶೈಕ್ಷಣಿಕ ಅರ್ಹತೆ ಆಗಿರುತ್ತೆ. ನೀವು 10th ಪಾಸ್ ಆಗಿರಬೇಕು, ಮತ್ತು ದೊಡ್ಡ ಮತ್ತು ಚಿಕ್ಕ ವಾಹನಗಳ ಪರವಾನಗಿ ಹೊಂದಿರಬೇಕು, ಲಘು ಹಾಗೂ ಭಾರಿ ವಾಹನಗಳಲ್ಲಿ 3 ವರ್ಷ ಅನುಭವನ ಹೊಂದಿರಬೇಕು, ಓಡಿಸೋದ್ರಲ್ಲಿ 3 ವರ್ಷ ಅನುಭವ ಹೊಂದಿರಬೇಕು, ಮತ್ತು ಮೋಟಾರ್ ಮೆಕ್ಯಾನಿಸಮ್ ಜ್ಞಾನ ಹೊಂದಿರಬೇಕು. ಅಂದರೆ ಮೋಟಾರ್ ಏನಾದರೂ ಕೆಟ್ಟೋದ್ರೆ ಆ ಒಂದು ಮೆಕ್ಯಾನಿಕ್ ಮಾಡುವಂತಹ ಒಂದು ಜ್ಞಾನವನ್ನು ನೀವು ಇಲ್ಲಿ ಹೊಂದಿರಬೇಕಾಗಿರುತ್ತೆ. ಹಾಗಾದರೆ ನೀವು ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮ್ಮ ಏಜ್ ಲಿಮಿಟ್ ಎಷ್ಟಿರಬೇಕು ಅಂತ ನೋಡೋದಾದರೆ, ಅಭ್ಯರ್ಥಿಗಳು ಕನಿಷ್ಠ 18 ವರ್ಷ ಪೂರೈಸಿರಬೇಕು. ಅಂದರೆ ನಿಮಗೆ 18 ವರ್ಷದ ಮೇಲಾಗಿರಬೇಕು, 18 ವರ್ಷ ಕಂಪ್ಲೀಟ್ ಆಗಿರಬೇಕು, ಹಾಗೂ ಗರಿಷ್ಠ 27 ವರ್ಷ
ಮೀರಿರಬಾರ್ದು. ನಿಮಗೆ 27 ವರ್ಷ ಮೀರಿರಬಾರ್ದು, ಅಂದರೆ 27 ವರ್ಷ ದಾಟಿರಬಾರ್ದು. 18 ವರ್ಷದ ಒಳಗಿರಬೇಕು, 18 ವರ್ಷದ ಮೇಲಿರಬೇಕು, 27 ವರ್ಷದ ಒಳಗಿರಬೇಕು. ಈ ಒಂದು ಏಜ್ ಲಿಮಿಟ್ನಲ್ಲಿ ಇರೋರು, 18 ವರ್ಷ ಮೇಲ್ಪಟ್ಟು 27 ವರ್ಷದ ಒಳಗಿರೋರು ನೀವು ಈ ಒಂದು ಜಾಬ್ಗೆ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ವಯೋಮಿತಿ ಸಡಿಲಿಕೆ, ಅಂದರೆ ಆ ಒಂದು ಕ್ಯಾಸ್ಟ್ ಇದ್ರ ಮೇಲೆ ವಯೋಮಿತಿನ ಸಡಿಲಿಕೆ ಕೊಟ್ಟಿದ್ದಾರೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷ ಸಡಿಲಿಕೆನ ಕೊಟ್ಟಿದ್ದಾರೆ. 18 ವರ್ಷ ಕಂಪ್ಲೀಟ್ ಆಗಿರಬೇಕು. 27+5 ಅಂದರೆ 32 ವರ್ಷ ವಯಸ್ಸಿನ ಒಳಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು. OBC ಅಭ್ಯರ್ಥಿಗಳು, ಅಂದರೆ ಈ OBC ಏನಿರ್ತಾರೆ 2A 2B 3A 3B ಇವರಿಗೆ 3 ವರ್ಷ ಸಡಿಲಿಕೆನ ಕೊಟ್ಟಿದ್ದಾರೆ. ವಯೋಮಿತಿನಲ್ಲಿ ಏಜ್ನ ಸಡಿಲಿಕೆ ಕೊಟ್ಟಿದ್ದಾರೆ, 3 ವರ್ಷ ಕೊಟ್ಟಿದ್ದಾರೆ. 27+3 ಅಂದರೆ 30 ವರ್ಷದ ಒಳಗಿರೋರು ಅಪ್ಲಿಕೇಶನ್ನ ಹಾಕ್ಕೋಬೋದು. ವೇತನ ನೋಡೋದಾದರೆ ನೀವಿಲ್ಲಿ ನಿಮಗೆ ಈ ಒಂದು ಜಾಬ್ಗೆ ನೀವೇನಾದರೂ ಆಯ್ಕೆ ಆದರೆ ನಿಮ್ಮ ವೇತನ ಎಷ್ಟು ಕೊಡ್ತಾರೆ, ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂತ ನೋಡೋದಾದರೆ, ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ 19,900ರಿಂದ 63,200 ರೂಪಾಯಿ ವೇತನ ನೀಡಲಾಗುತ್ತಿದೆ. ಅಂದರೆ 19,000 ನೀವು ಸ್ಟಾರ್ಟಿಂಗ್ ಏನು ಹೋಗ್ತೀರಾ ನೀವು ಈ ಒಂದು ಜಾಬ್ಗೆ 19,900 ರೂಪಾಯಿಂದ 63,200 ರೂಪಾಯಿ ಒಳಗೂ ಸ್ಯಾಲ್ರಿ ಇರುತ್ತೆ. ಆಯ್ಕೆ ವಿಧಾನ ನಿಮಗೆ ಯಾವ ರೀತಿ ಆಯ್ಕೆನ ಮಾಡ್ತಾರೆ ಅಂತ ನೋಡೋದಾದರೆ, ಚಾಲನಾ ಪರೀಕ್ಷೆ ಹಾಗೂ ಮೋಟಾರ್ ಮೆಕ್ಯಾನಿಸಮ್ ಜ್ಞಾನಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಹುದ್ದೆಗಳಿಗೆ ಆಯ್ಕೆ ಮಾಡಲಾಗುತ್ತದೆ. ಚಾಲನಾ ಪರೀಕ್ಷೆ ಅಂದರೆ ನಿಮಗೆ ಡ್ರೈವಿಂಗ್ ಟೆಸ್ಟ್ ಇರುತ್ತೆ, ಹಾಗೂ ಮೋಟಾರ್ ಮೆಕ್ಯಾನಿಸಮ್ ಜ್ಞಾನ ಅಂದರೆ ನಿಮಗೆ ಮೋಟಾರ್ನ ಮೆಕ್ಯಾನಿಕ್ ಮಾಡೋದಕ್ಕೆ ಬರುತ್ತಾ, ನಿಮಗೆ ರೆಡಿ ಮಾಡೋದಕ್ಕೆ ಬರುತ್ತಾ ಅನ್ನುವಂತಹ ಒಂದು ಆಧಾರದ ಮೇಲೆ ಹುದ್ದೆಗಳಿಗೆ ಆಯ್ಕೆನ ಮಾಡ್ತಾರೆ. ನೀವು ಅರ್ಜಿನ ಹೇಗೆ ಹಾಕಬೇಕು, ನಾವು ಈ ಒಂದು ಜಾಬ್ಗೆ ಇಂಟ್ರೆಸ್ಟೆಡ್ ಇದ್ದೀವಿ, ನಮಗೆ ಈ ಎಲ್ಲ ಸ್ಕಿಲ್ಸ್ ಇದೆ, ನಾನು ಡ್ರೈವಿಂಗ್ನ ಮಾಡ್ತೀನಿ, ಹಾಗೆ ಮೆಕ್ಯಾನಿಸಮ್ನ ಮಾಡೋದಕ್ಕೆ ಬರುತ್ತೆ ಅನ್ನೋವಂಥವ್ರು ಹೇಗೆ ಅರ್ಜಿನ ಹಾಕಬೇಕು ಅಂತ ನೋಡೋದಾದರೆ, ಅಭ್ಯರ್ಥಿಯು ಈ ಹುದ್ದೆಗೆ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು. ಮೊದಲನೇ ಹಂತ, ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಮೊದಲು ಇಲಾಖೆ ಹೊರಡಿಸಿರುವ ಅಧಿಸೂಚನೆಯನ್ನು ಗಮನವಿಟ್ಟುಕೊಂಡು ಓದಿ ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ನಂತರ ಅರ್ಜಿಯನ್ನು ಸಲ್ಲಿಸಬೇಕು. ಮೊದಲು ನೀವು ಆಫ್ಲೈನಲ್ಲಿ ಅರ್ಜಿನ ಹಾಕೋದಕ್ಕೆ ಮುಂಚೆ ಅಲ್ಲಿ ಕೊಟ್ಟಿರುವಂತಹ ಎಲ್ಲ ಅಧಿಸೂಚನೆಗಳನ್ನು ಓದ್ಕೊಂಡು ದಾಖಲೆಗಳನ್ನು ರೆಡಿ ಮಾಡಿ ಇಟ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ಎರಡನೇ ಹಂತ ಬಂದುಬಿಟ್ಟು, ಇಲಾಖೆಯ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ಈ ಕೆಳಗಡೆ ನೀಡಲಾದ ಅಪ್ಲಿಕೇಶನ್ ಫಾರ್ಮ್ ಲಿಂಕನ್ನು ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ಓಪನ್ ಮಾಡ್ಕೋಬೇಕಾಗಿರುತ್ತೆ. ಇಲಾಖೆ ಕೊಟ್ಟಿರುವಂತಹ ಒಂದು ವೆಬ್ಸೈಟ್ಗೆ ಹೋಗಬೇಕಾಗಿರುತ್ತೆ, ಅಥವಾ ಅಪ್ಲಿಕೇಶನ್ ಫಾರ್ಮ್ ಲಿಂಕ್ನ ನೀವಿಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಮತ್ತು ಹಂತ 3, ನೆಕ್ಸ್ಟ್ ಹಂತ ಏನು ಅಂತಂದರೆ, ಅಪ್ಲಿಕೇಶನ್ನಲ್ಲಿ ತಿಳಿಸಿರುವ ಎಲ್ಲ ಮಾಹಿತಿಗಳನ್ನು, ಉದಾಹರಣೆಗೆ ಅಭ್ಯರ್ಥಿಯ ಹೆಸರು, ವಿಳಾಸ, ವಿದ್ಯಾರ್ಹತೆ, ಮೊಬೈಲ್ ಸಂಖ್ಯೆ ಇತ್ಯಾದಿ ಎಲ್ಲವನ್ನು ಕೂಡ ಭರ್ತಿ ಮಾಡಿ ನೀವು ಒಂದ್ಸಲ ಟೆಸ್ಟ್ ಮಾಡಬೇಕಾಗಿರುತ್ತೆ. ಅಲ್ಲಿ ಅಪ್ಲಿಕೇಶನ್ನಲ್ಲಿ ಕೊಟ್ಟಿರ್ತಾರಲ್ಲ ಆ ಎಲ್ಲ ಮಾಹಿತಿಗಳನ್ನು ಏನು ಕೊಟ್ಟಿರ್ತಾರೆ, ಅಭ್ಯರ್ಥಿಯ ಹೆಸರು, ವಿಳಾಸ, ವಿದ್ಯಾರ್ಹತೆ ಮತ್ತು ಫೋನ್ ನಂಬರ್, ಈ ಎಲ್ಲವನ್ನು ಏನು ಕೇಳಿರ್ತಾರೆ ಅವ್ರ ದಾಖಲೆಗಳನ್ನು ಅದೆಲ್ಲದನ್ನು ಕೊಟ್ಟು, ಇನ್ನು ಕೊನೆ ಹಂತವಾಗಿ ಅಪ್ಲಿಕೇಶನ್ನಲ್ಲಿ ಯಾವುದಾದ್ರೂ ಪ್ರಮಾಣ ಪತ್ರ ಅಥವಾ ದಾಖಲೆಗಳನ್ನು ಕೇಳಿದರೆ ಅಲ್ಲಿ ನೀವು ಕೊಡಬೇಕಾಗಿರುತ್ತೆ. ಈ ಒಂದು ಎಲ್ಲ ಅರ್ಜಿಗಳನ್ನು ಭರ್ತಿ ಮಾಡಿ ಕಚೇರಿಯ ಒಂದು ವಿಳಾಸಕ್ಕೆ ನೀವು ಕಳಿಸ್ಬೇಕಾಗಿರುತ್ತೆ. ಇಲ್ಲಿ ಅರ್ಜಿ ಸಲ್ಲಿಸುವ ವಿಳಾಸ ಕೊಟ್ಟಿದ್ದಾರೆ, ಮ್ಯಾನೇಜರ್ ಮೇಲ್ ಮೋಟಾರ್ ಸರ್ವಿಸ್, ಬೆಂಗಳೂರು 560001. ಈ ಒಂದು ವಿಳಾಸಕ್ಕೆ ನೀವು ಅರ್ಜಿನ ಕಳಿಸ್ಬೇಕಾಗಿರುತ್ತೆ. ನಿಗದಿತ ಶುಲ್ಕ, ಯಾವುದೇ ಒಂದು ಶುಲ್ಕ ಇರೋದಿಲ್ಲ. ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವುದೇ ಒಂದು ಶುಲ್ಕನ ಕೇಳಿಲ್ಲ. ಇನ್ನು ನೀವು ಅರ್ಜಿನ ಸಲ್ಲಿಸೋದಕ್ಕೆ ಬೇಕಾಗಿರುವಂಥ ದಿನಾಂಕ ಏಪ್ರಿಲ್ 8ರಿಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಏಪ್ರಿಲ್ 8ರಿಂದ ಮೇ 14ರವರೆಗೆ ಡೇಟ್ನ ಕೊಟ್ಟಿದ್ದಾರೆ. ನೀವು ಒಂದು ಅಪ್ಲಿಕೇಶನ್ನ ಸಲ್ಲಿಸೋದಕ್ಕೆ ಏಪ್ರಿಲ್ 8ರಿಂದ ಮೇ 14ರ ಒಳಗೆ ನೀವು ಒಂದು ಅಪ್ಲಿಕೇಶನ್ನ ಫಿಲಪ್ ಮಾಡಿ, ನನಗೆ ಹೇಳಿದ್ನಲ್ಲ ಈ ಒಂದು ವಿಳಾಸಕ್ಕೆ, ಮ್ಯಾನೇಜರ್ ಮೇಲ್ ಮೋಟಾರ್ ಸರ್ವಿಸ್, ಬೆಂಗಳೂರು 560001 ಈ ಒಂದು ವಿಳಾಸಕ್ಕೆ ನೀವು ಕಳಿಸ್ಬೇಕಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಈ ಒಂದು ಮಾಹಿತಿ ಆಗಿರುತ್ತೆ. ನಿಮಗೆ ಈ ಒಂದು ಮಾಹಿತಿ ತುಂಬಾ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಈ ಒಂದು ಜಾಬ್ಗೆ ಯಾರಾದರೂ ಗೌರ್ಮೆಂಟ್ ಜಾಬ್ನ ತೊಗೋಬೇಕು ಅಂತ ಕನಸು ಕಾಣ್ತಾ ಇದ್ದರೆ ಅವ್ರಿಗೂ ತುಂಬ ಯೂಸ್ಫುಲ್ ಆಗಿರುವಂತಹ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ. ಹಾಗೆ ನೀವೇನಾದರೂ ಬೇಸಿಕ್ಕಿಂದ ಇಂಗ್ಲೀಷ್ ಕಲಿಬೇಕು ಅಂತ ಇದ್ದರೆ ನಾನು ಚಾನಲಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಕಮೆಂಟ್ ಸೆಕ್ಷನ್ ಮೂಲಕ ಕಮೆಂಟ್ ಹಾಕೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕೀಪ್ ವಾಚಿಂಗ್ ಮೈ